ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಖಾಸಗಿ ಶಾಲೆಯ ಪ್ರಾಂಶುಪಾಲೆ ವಿದ್ಯಾರ್ಥಿನಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಸದ್ಯ ವಿಶೇಷ ಚೇತನ ವಿದ್ಯಾರ್ಥಿಯ ಸಹಾಯಕ್ಕೆ ಧಾವಿಸಲಿಲ್ಲ ಅಂತ ಪ್ರಾಂಶುಪಾಲೆ ಉಷಾ ಕಿರಣ್ ವಿದ್ಯಾರ್ಥಿನಿಗೆ ಬೆತ್ತದಿಂದ ಕೈ ಮತ್ತು ಕಾಲುಗಳ ಮೇಲೆ ಬಾಸುಂಡೆ ಬರುವಂತೆ ಹೊಡೆದಿದ್ದಾರೆ. ಈ ಮಕ್ಕಳಿಗೆ ಹಿಗ್ಗಾಮುಗ್ಗ ಹೊಡೆದಿರುವುದು ಇದನ್ನ ಖಂಡಿಸಿ ಒಂದು ಕಡೆ ಪ್ರಾಂಶುಪಾಲೆ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಪ್ರಕರಣದ ಸಂಬಂಧ ಪ್ರಾಂಶುಪಾಲೆ ಉಷಾ ಕಿರಣ್ ಮಾತನಾಡಿ, ತರಗತಿಯಲ್ಲಿ ನಡೆಯೋದಕ್ಕೆ ಆಗದ ವಿಶೇಷ ಚೇತನ ಮಗು ಇದೆ. ವಿಶೇಷ ಚೇತನ ಮಗುವಿನ ಬಳಿ ಯಾರು ಹೋಗಬಾರದು, ಮಾತನಾಡಬಾರದು ಅಂತ ಕೆಲ ಮಕ್ಕಳು ಹೇಳ್ತಿದ್ರಂತೆ. ಆ ಮಗುವಿಗೆ ಸಹಾಯಕ್ಕೆ ಆಯಾ ಇದ್ದಾರೆ, ಆದ್ರೆ ಕೆಲವೊಮ್ಮೆ ಮಕ್ಕಳ ಸಹಾಯ ಬೇಕಾಗುತ್ತೆ. ಮಗುವಿನ ಸಹಾಯಕ್ಕೆ ಕರೆದಾಗ ನಾವು ಒಂದು ಕಡೆ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಇತರ ವಿದ್ಯಾರ್ಥಿಗಳು ಕೂಡ ಇದೇ ವಿಚಾರವಾಗಿ ಪ್ರಶ್ನಿಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಇದೇ ರೀತಿ ನಡೀತಾ ಇದ್ದು, ನಿನ್ನೆಯೂ ಹೀಗೆ ಆಗಿದೆ. ಹೀಗಾಗಿ ನಾನು ಆ ಮಗುವಿಗೆ ಕೈ ಮತ್ತು ಕಾಲಿಗೆ ಹೊಡೆದಿದ್ದೇನೆ. ನಾನು ಆ ರೀತಿ ಹೊಡಿಬಾರದಿತ್ತು, ತಪ್ಪಾಗಿದೆ. ವಿಶೇಷ ಚೇತನ ಮಗುವಿಗೆ ಹೀಗಾಗ್ತಾ ಇದೆ ಅಂತ ಹೊಡೆದೆ. ವಿದ್ಯಾರ್ಥಿನಿಯ ಪೋಷಕರಿಗೆ ನಾನು ಹೇಳಬೇಕಾಗಿತ್ತು, ಆದರೆ ಆ ಕ್ಷಣದಲ್ಲಿ ಆ ರೀತಿ ಮಾಡಿದ್ದೇನೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲ ಸರ್, ಒಳಗಡೆ ಪ್ರಾಬ್ಲಮ್ ಸೊ ಈ ಮಗುಗೆ ಲೇಡಿ ಸಹಾಯ ಮಾಡ್ತಾರೆ, ಬಟ್ ಒಬ್ರು ಒಂದೊಂದ್ಸತಿ ಇಟ್ಕೊಳ್ಳೋಕ್ಕಾಗಲ್ಲ ಮಗುನ. ಆದ್ರೆ ಮಕ್ಕಳು ಬಂದು ಸಹಾಯ ಮಾಡ್ತಾರೆ. ಭವ್ಯ ಮತ್ತೆ ಇನ್ನೊಂದು ಮಗು ಕ್ಲಾಸಲ್ಲಿ, ಅವರಿಬ್ಬರಿಗೆ ಎಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೆ ಇಲ್ಲ ಮಗುಗೆ ಸಹಾಯ ಮಾಡಬಾರ್ದು. ಆ ಅಮ್ಮ ಒಂದ್ ಕಡೆ ಇಟ್ಕೊಂಡು ಒಂದ್ ಕಡೆ ಅಮ್ಮ ಇಟ್ಕೊಂಡು ಕರೆದ್ರು ಯಾರು ಬರಲ್ಲ ಸರ್. ಮಕ್ಳು ಯಾರು ಬರ್ತಾ ಇಲ್ಲ. ಮೊದ್ಲಿಂದ ಇರ್ಲಿಲ್ಲ, ಇವಾಗ ಒಂದು 3 ತಿಂಗಳಿಂದ ಯಾವ ಮಕ್ಕಳು ಬರಲ್ಲ ಸರ್. ಅವ್ರು ಏನ್ ಹೇಳ್ತಾರಂತೆ, ಮಕ್ಳು ಭವ್ಯ ಮತ್ತೆ ಅದೇ ಇನ್ನೊಂದು ಮಗು ಇವ್ರಿಗೆ ಹೇಳ್ತಾರಂತೆ, ನೀವು ನಾವು ನಿಮ್ ಜವಾನ ಅಂತ. ನನ್ನ ಮಗಳು ಹೇಳಿದಂತ ಮಗಳು ಹೇಳಿ